ಗೆಳೆಯರೇ ನಮಸ್ಕಾರ. ಅನನ್ಯ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಗೆಳೆಯರೇ, ಬಹಳ ವಿಶೇಷವಾಗಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಹೊಸ ತಿರುವುಗಳು ಹುಟ್ಟಿಕೊಡ್ತಾ ಇದ್ದಾವೆ. ದರ್ಶನ್ ಕೇಸ್ನಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲ ಅಂತ ಸರ್ಕಾರ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಆದರೆ ಮೇಲ್ನೋಟಕ್ಕೆ ದರ್ಶನ್ ಕೇಸ್ನಲ್ಲಿ ಈ ತಿರುವುಗಳು ಯಾಕೆ ಬರ್ತಾ ಇದೆ? ನಿಜಕ್ಕೂ ರಾಜಕೀಯ ಹಸ್ತಕ್ಷೇಪ ಇಲ್ವಾ? ರಾಜಕೀಯ ಪ್ರಭಾವ ದರ್ಶನ್ ಕೇಸ್ನ ಮೇಲೆ ಆಗ್ತಾ ಇಲ್ವಾ ಅನ್ನುವಂತಹ ಅನೇಕ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದ್ದಾವೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇತ್ತೀಚೆಗೆ ಕೇಳಿ ಬರತಕ್ಕಂಥ ಚರ್ಚೆಗಳೇನು, ಈ ಬಗ್ಗೆ ನಾವೀಗ ಬೆಳಕು ಚೆಲ್ಲತಕ್ಕಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ, ಬನ್ನಿ. ಗೆಳೆಯರೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ಆರೋಪದಲ್ಲಿ ನಟ ದರ್ಶನ್ ಸದ್ದಲ್ಲಿ ಇದ್ದಾರೆ. ಆದರೆ ಜೈಲಿನಲ್ಲಿ ಇತ್ತೀಚೆಗೆ ಜೈಲಿನಿಂದ ಬಂದಂಥ ಒಂದು ಫೋಟೋ ಅಥವಾ ಒಂದು ವಿಡಿಯೋ ವೈರಲ್ ಆಗಿದೆ. ಇದು ನಟ ದರ್ಶನ್ಗೆ ಒಂದು ರೀತಿ ಕಂಟಕಪ್ರಾಯ ಆಗಿ ಪರಿಣಮಿಸಿದೆ. ಕಳೆದ ಒಂದಷ್ಟು ದಿನಗಳಿಂದ ನೀವು ನೋಡ್ತಾ ಇದ್ರಿ, ಮೊನ್ನೆ ಏನು ಫೋಟೋ ಅಥವಾ ವಿಡಿಯೋ ಹೊರಗಡೆ ಬಂದ ತಕ್ಷಣ ಆದಂಥ ಸಂದರ್ಭದ ನಂತರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ಆ ಒಂದು ಫೋಟೋ, ಆ ಒಂದು ವಿಡಿಯೋ ದರ್ಶನ್ಗೆ ಅದು ಕಂಟಕವನ್ನು ತಂದು ಇಟ್ಟಂತೆ ಮೇಲ್ನೋಟಕ್ಕೆ ಗೋಚರ ಆಗ್ತಾ ಇದೆ ಸದ್ಯ. ಹಾಗಾಗಿ ಈ ವಿಚಾರದ ನಂತರ ಒಂದಷ್ಟು ಪ್ರಮುಖವಾದ ಬದಲಾವಣೆಗಳು ಜೈಲಿನ ಅಧಿಕಾರಿಗಳಿಂದ, ಪೊಲೀಸ್ ಇಲಾಖೆಯಿಂದ ಅಥವಾ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಅನೇಕ ಚರ್ಚೆಗಳ ಆದ ಮೇಲೆ ಈಗ ನಟ ದರ್ಶನ್ ಅವರನ್ನ ಬೆಂಗಳೂರು ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಿದೆ. ಈ ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ನಟ ದರ್ಶನ್ ಅವರನ್ನ ಬಚಾವ್ ಮಾಡೋದಕ್ಕೆ ರಾಜಕಾರಣಿಗಳು ಒತ್ತಡವನ್ನ ಹೇರ್ತಾ ಇದ್ರು ಎಂಬ ಮಾತುಕತೆಗಳು ಆಗಾಗ ಕೇಳಿ ಬರ್ತಾ ಇತ್ತು. ಆದರೆ ಈ ಒತ್ತಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೊಪ್ಪು ಹಾಕಿರಲಿಲ್ಲ. ಯಾವತ್ತೂ ಕೂಡ ರಾಜಕೀಯ ಪ್ರಭಾವವನ್ನು ದರ್ಶನ್ ಬಳಸಿಕೊಳ್ಳುವುದಕ್ಕೆ ಅವಕಾಶವನ್ನು ಸರ್ಕಾರ ಕೊಟ್ಟಿರಲಿಲ್ಲ ಅನ್ನುವಂಥದ್ದು ಕೂಡ ಒಂದು ರೀತಿ ಸಮರ್ಥನೀಯವಾಗಿ ಪೊಲೀಸ್ ಇಲಾಖೆಯಿಂದ, ಸರ್ಕಾರದಿಂದ ಈ ಕೇಸ್ನ ಆರಂಭದಿಂದಲೂ ಕಂಡು ಬರ್ತಾ ಇತ್ತು. ಆದರೆ ಈಗ ಬಂದಂತಹ ಒಂದು ವೈರಲ್ ಆದಂಥ ಫೋಟೋ ಮತ್ತು ವಿಡಿಯೋ ಇದೆಯಲ್ಲ, ಇದರ ಹಿನ್ನೆಲೆಯಿಂದ ನಾವು ನೋಡ್ತಾ ಹೋದಾಗ ಜೈಲಿನಲ್ಲಿ ಇದ್ದಂಥ ದರ್ಶನ್ ಮತ್ತು ಸಹಚರರ ಫೋಟೋ ಅಥವಾ ವಿಡಿಯೋ ಇದೀಗ ದರ್ಶನ್ ಬೆನ್ನಿಗೆ ನಿಂತ ರಾಜಕಾರಣಿಗಳಿಗೆ ಮತ್ತಷ್ಟು ವರದಾನ ಆಗುವಂತೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಅನ್ನುವಂಥ ದೃಷ್ಟಿಕೋನದ ವಿಚಾರಗಳು ಈಗ ಹುಟ್ಟಿಕೊಳ್ತವೆ. ಅರೆ ಯಾಕೆ ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸುರಕ್ಷಿತವಾಗಿದ್ದಾರೆ ಅಥವಾ ಐಷಾರಾಮಿಯಾಗಿದ್ದಾರೆ ಅಥವಾ ದರ್ಶನ್ ಬೇರೆ ಖೈದಿಗಳಂತೆ ಅಥವಾ ಬೇರೆ ಆರೋಪಿಗಳು ಅಥವಾ ಅಪರಾಧಿಗಳಂತೆ ಇಲ್ಲ, ಅವರಿಗೆ ವಿಶೇಷವಾದಂಥ ಟ್ರೀಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದೇನು ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷವು ಕೂಡ ಒಂದು ಪೋಸ್ಟ್ ಮಾಡ್ತು. ಪರಪ್ಪನ ಅಗ್ರಹಾರ ರೆಸಾರ್ಟ್ಸ್, ಇಲ್ಲಿ ಬನ್ನಿ, ನಿಮಗೆ ಹಣ ಕೊಟ್ಟರೆ ಎಲ್ಲವೂ ಕೂಡ ಐಷಾರಾಮಿ ಜೀವನ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಏನು ಒಂದು ಟ್ವೀಟ್ ಮಾಡುವ ಮುಖಾಂತರ ಒಂದು ಪೋಸ್ಟ್ ಮಾಡಿತ್ತು. ಅದರ ಜೊತೆಗೇ ಸಾಕಷ್ಟು ವಿರೋಧಗಳು ಕೇಳಿಬಂತು. ಅದರ ಬೆನ್ನಲ್ಲೇ ಆರೋಪಿಗಳು ರೌಡಿ ಶೀಟರ್ ಜೊತೆಗೆ ಸಂಪರ್ಕದಲ್ಲಿರ್ತಕ್ಕಂಥದ್ದು ಕೇಳಿಬಂತು. ಈ ಬೆನ್ನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಯಿತು. ಮಾತ್ರವಲ್ಲ, ಸಂಬಂಧಪಟ್ಟಂಥ ಅಧಿಕಾರಿಗಳು, ಮೇಲ್ವಿಚಾರಕರು ಒಂದಷ್ಟು ಕ್ರಮವನ್ನು ತೆಗೆದುಕೊಂಡು ಒಂದಷ್ಟು ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು, ಸಸ್ಪೆಂಡ್ ಮಾಡ್ತಕ್ಕಂಥ ಕ್ರಮವನ್ನು ತೆಗೆದುಕೊಂಡ್ರು. ಆದರೆ ದರ್ಶನ್ ಕೇಸ್ನಲ್ಲಿ ರಾಜಕೀಯ ಪ್ರಭಾವ ನಡೀತಾ ಇದೆ. ಆ ರಾಜಕೀಯ ಪ್ರಭಾವವನ್ನು ಬಳಸ್ತಕ್ಕಂಥ ತೆರೆಮರೆಯಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ ಈ ಕೇಸ್ ಈಗ ವರದಾನ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಮಾತುಕತೆಗಳು ಈಗ ಹುಟ್ಟಿಕೊಡ್ತಿವೆ. ಅದು ಹೇಗೆ? ಅದೇ ಈಗ ಬರುವ ಪ್ರಶ್ನೆ. ನೋಡಿ, ದರ್ಶನ್ ಕೇಸ್ನಲ್ಲಿ ಈ ಕೇಸ್ ಏನು ಆರಂಭ ಆಯಿತು, ಆಗಿನಿಂದಲೂ ಕೂಡ ರಾಜಕೀಯ ಹಸ್ತಕ್ಷೇಪ ಅಥವಾ ರಾಜಕೀಯ ಪ್ರಭಾವ ಇದ್ದೇ ಇತ್ತು ಅನ್ನುವಂಥದ್ದು ಕೆಲವರ ಚರ್ಚೆ, ಮಾತುಕತೆ ಅಥವಾ ವಾದ. ಅದು ಹೇಗೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ನೋಡಿ, ರೇಣುಕಾಸ್ವಾಮಿ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಅಪ್ರೂವರ್ ಆದಂಥವರನ್ನ ಹಿಡಿದು ವಿಚಾರಿಸಿದ ಮೇಲೆ ಡಿ ಬಾಸ್ ಹೆಸರು ಹೊರ ಬಂದಿದ್ದೇ ತಡ. ಅಂದರೆ ದರ್ಶನ್ ಅವರ ಹೆಸರು ಈ ಪ್ರಕರಣದಲ್ಲಿ ಕೇಳಿದ ತಕ್ಷಣ ಪೊಲೀಸರು ಮೈಸೂರಿಗೆ ಬರ್ತಾರೆ, ಬಂಧನದ ಬಲೆಯನ್ನು ಬೀಸ್ತಾರೆ, ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಈ ವೇಳೆಯೂ ಸಹ ತನ್ನ ಪ್ರಭಾವವನ್ನು ಬಳಸಿಕೊಳ್ಳುವುದಕ್ಕೆ ದರ್ಶನ್ ಪ್ರಯತ್ನ ಮಾಡಿರ್ತಾರೆ. ತನಗೆ ಇದ್ದಂಥ ಪರಿಚಯ, ತನಗೆ ಇದ್ದಂಥ ರಾಜಕೀಯ ಸ್ನೇಹಿತರು, ತನಗೆ ಇದ್ದಂಥ ಒಂದಷ್ಟು ಪ್ರಭಾವವನ್ನು ಬಳಸಿಕೊಳ್ಳುವುದಕ್ಕೆ ದರ್ಶನ್ ಮುಂದಾಗಿರ್ತಾರೆ. ಆದರೆ ಆವತ್ತಿಗೆ ಅದು ಸಾಧ್ಯ ಆಗಲಿಲ್ಲ. ದರ್ಶನ್ ಒಂದು ಕಡೆ ಜಿಮ್ನಲ್ಲಿರ್ತಾರೆ, ಅವರನ್ನು ನೇರವಾಗಿ ಪೊಲೀಸರು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನಾನು ಮನೆಗೆ ಹೋಗಬೇಕು, ಹಾಗೆ ಹೀಗೆ ಯಾವುದನ್ನು ಕೇಳದೆ ಪೊಲೀಸರು ನೇರವಾಗಿ ಪೊಲೀಸ್ ಜೀಪ್ನಲ್ಲಿ ಅವ್ರನ್ನ ಕೂರಿಸ್ಕೊಂಡು ಬಂದುಬಿಡ್ತಾರೆ. ಸೊ ಈ ಎಲ್ಲವೂ ಕೂಡ ಈಗ ಇತಿಹಾಸ. ಹೀಗಿರುವಾಗ ದರ್ಶನ್ ಆವತ್ತಿಗೆ ತಮಗೆ ಇದ್ದಂತಹ ರಾಜಕೀಯ ಪ್ರಭಾವವನ್ನು, ತಮಗೆ ಇದ್ದಂತಹ ಪರಿಚಿತರ ಇನ್ಫ್ಲೂಯೆನ್ಸನ್ನು ಸರಿಯಾಗಿ ಬಳಸಿಕೊಳ್ಳುವುದರಲ್ಲಿ ಆವತ್ತಿಗೆ ಫೇಲ್ ಆಗಿದ್ರು.
ಅದಾದ ಮೇಲೆ ಆದಂಥ ಒಂದಷ್ಟು ಬೆಳವಣಿಗೆಗಳನ್ನು ಕೂಡ ಇಲ್ಲಿ ಪರಾಮರ್ಶೆ ಮಾಡ್ತಾ ಹೋದಾಗ ದರ್ಶನ್ ಪ್ರಭಾವಳಿ ನಿಜಕ್ಕೂ ವರ್ಕ್ ಆಗಿಲ್ವಾ, ದರ್ಶನ್ ಅವರನ್ನ ರಾಜಕೀಯ ಪ್ರಭಾವದಿಂದ ತುಂಬ ದೂರ ಇಡಲಾಗಿತ್ತು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಕೂಡ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಮತ್ತೆ ಚರ್ಚೆಗೆ ಬರುವ ಹಾಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೋಡಿ, ಇದಕ್ಕೂ ಮೊದಲು ದರ್ಶನ್ ವಿಚಾರ ಪೊಲೀಸ್ ಹಿರಿಯ ಅಧಿಕಾರಿಗಳ ಮಟ್ಟದಲ್ಲಿದ್ದಾಗಲೇ ಅವರನ್ನು ಅರೆಸ್ಟ್ ಮಾಡಬಾರ್ದು ಅನ್ನುವಂಥ ಕೆಲ ಪ್ರಭಾವಿ ರಾಜಕಾರಣಿಗಳು ಬರೋಬ್ಬರಿ 100ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿದರು. ಅಂದರೆ 100ಕ್ಕಿಂತ ಹೆಚ್ಚು ಬಾರಿ ಪೊಲೀಸ್ ಅಧಿಕಾರಿಗಳಿಗೆ ದರ್ಶನ್ ಸಂಪರ್ಕದಲ್ಲಿರ್ತಕ್ಕಂಥ ರಾಜಕೀಯ ಪ್ರಭಾವ ಇರತಕ್ಕಂಥ ವ್ಯಕ್ತಿಗಳು ಕರೆ ಮಾಡಿದರು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತಕ್ಕಂಥದ್ದು ಆ ಬಗ್ಗೆ ಸ್ಪಷ್ಟವಾಗಿ ಯಾರು ಕೂಡ ಮಾತನಾಡ್ತಾ ಇಲ್ಲ, ಬಟ್ ಚರ್ಚೆ ಇದೆ. ಹಾಗಾಗಿ ಆವತ್ತಿನಿಂದ ನಟ ದರ್ಶನ್ ಜೈಲಿಗೆ ಕಳುಹಿಸದಂತೆ ಒಂದಷ್ಟು ರಾಜಕೀಯ ನಡೀತಾ ಇತ್ತು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ. ಸೊ ರಾಜಕೀಯ ಪ್ರಭಾವ ಈ ಕೇಸ್ನಲ್ಲಿ ಅಸಲಿಗೆ ಇಲ್ಲವೇ ಇಲ್ಲ ಅನ್ನುವುದನ್ನು ತಳ್ಳಿ ಹಾಕಬಹುದು ಅನ್ನುವಂಥದ್ದು ಈ ಕೇಸ್ನ ಹತ್ತಿರದಿಂದ ಗಮನಿಸಿದಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಒಂದಷ್ಟು ರಾಜಕೀಯ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಅಥವಾ ಹತ್ತಿರದಿಂದ ಈ ಕೇಸನ್ನು ಬಲ್ಲಂಥವರು ಮಾತನಾಡ್ತಕ್ಕಂಥ ವಿಚಾರದ ಒಂದು ಏನು ಒಳಸುಳಿಯಾಗಿ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಕೇಸ್ನಲ್ಲಿ ಒಂದಷ್ಟು ರಾಜಕೀಯ ನಿರಂತರವಾಗಿ ನಡೀತಾನೆ ಇತ್ತು. ಅದೀಗ ಬಳ್ಳಾರಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡುವ ಮುಖಾಂತರ ಮತ್ತೊಮ್ಮೆ ಈ ಕೇಸ್ನಲ್ಲಿ ರಾಜಕೀಯ ಪ್ರಭಾವಳಿಯನ್ನು ಬೆಳೆಸಿಕೊಳ್ಳೋದಕ್ಕೆ ಅಥವಾ ರಾಜಕೀಯ ಪ್ರಭಾವವನ್ನು ಬಳಸಿ ದರ್ಶನ್ಗೆ ರಿಲೀಫ್ ನೀಡೋದಕ್ಕೆ ಅಥವಾ ದರ್ಶನ್ಗೆ ತೊಂದರೆ ಆಗದಂತೆ ಕಾಯ್ದುಕೊಳ್ಳುವುದಕ್ಕೆ ಮತ್ತೊಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ವಿಶೇಷವಾದಂಥ ಪ್ರಯತ್ನವು ಕೂಡ ಈ ಫೋಟೋ ಅಥವಾ ವಿಡಿಯೋ ವೈರಲ್ ಆದಂಥ ಘಟನೆಯ ಹಿನ್ನೆಲೆಯಲ್ಲಿ ನಡೆದಿದೆ ಅನ್ನುವಂತಹ ಮಾತುಕತೆಗಳು ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಕೇಸ್ನಲ್ಲಿ ಯಾವ ರೀತಿಯಾಗಿ ರಾಜಕೀಯ ಪ್ರಭಾವ ಇಲ್ಲ ಅಂತ ಹೇಳಬಹುದು ಅನ್ನೋದು ಈಗಿರುವ ಬಿಗ್ ಕ್ವಶನ್ ಮಾರ್ಕ್. ನೋಡಿ, ನಟ ದರ್ಶನ್ ಅವರಿಗೆ ಸಾಕಷ್ಟು ರಾಜಕೀಯ ಪ್ರಭಾವ ಇರತಕ್ಕಂಥವರು ಅಥವಾ ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಅವರಿಗೆ ಸಹಕಾರ ಕೊಡ್ತಕ್ಕಂಥವರು ಬೆಂಗಾವಲಾಗಿ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇವತ್ತಿಗೂ ಕೂಡ ಇದೆ. ಈ ಪ್ರಶ್ನೆಯ ಬೆನ್ನಲ್ಲೇ ಈಗ ಅನೇಕ ರಾಜಕಾರಣಿಗಳು ಅಥವಾ ಕೇಸ್ನ ಹತ್ತಿರದಿಂದ ಬಲ್ಲಂಥ ಅಧಿಕಾರಿಗಳು ಅಥವಾ ಈ ಕೇಸ್ನ ಸುತ್ತ ಇರತಕ್ಕಂಥ ಒಂದಷ್ಟು ಜನ ವಿಶ್ಲೇಷಣೆಗಳನ್ನು ಮಾಡ್ತಾ ನಟ ದರ್ಶನ್ಗೆ ಪ್ರಭಾವಿಗಳೇ ಬೆಂಗಾವಲಾಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಈಗ ಮತ್ತೆ ಮತ್ತೆ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾದರೆ ಸಿ ಎಂ ಸಿದ್ದರಾಮಯ್ಯ ಅವರು ನಟ ದರ್ಶನ್ನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಅನ್ನೋದಾದರೆ, ಪೊಲೀಸರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ನೀಡಿದ ಸರ್ಕಾರ ಅಂತ ಅನ್ನೋದಾದರೆ, ತೆರೆಮರೆಯಲ್ಲಿ ಕೆಲವರಿಂದ ರಾಜಕೀಯ ನಡೀತಾನೆ ಇತ್ತು ಅನ್ನುವಂಥ ವಿಚಾರವನ್ನು ತೆಗೆದು ಹಾಕಬಹುದೇ? ಅಲ್ಲದೆ ಏನು ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಪೊಲೀಸ್ ಬಂಧನದ ಮೊದಲೇ ನಟ ದರ್ಶನ್ ಹಲವು ಪ್ರಭಾವಿ ರಾಜಕಾರಣಿಗಳಿಗೆ ಕರೆ ಮಾಡಿದ್ರು ಅನ್ನುವಂತಹ ವಿಚಾರವೇನಿದೆ ಅದನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅಂತ ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಕೂಡ ಮಾಡಿದರು. ಸೊ ಆ ವಿಚಾರ ಏನಾಯಿತು ಅಂದರೆ, ದರ್ಶನ್ ಅಥವಾ ಈ ಪ್ರಕರಣದಲ್ಲಿ ಭಾಗಿಯಾದಂಥ ಆರೋಪಿಗಳ ಒಟ್ಟಾರೆ ತಂಡ ತಾವು ಮಾಡಿದಂಥ ಪ್ರಕರಣವನ್ನು ಈಗಾಗಲೇ ಅದು ಬೆಳಕಿಗೆ ಬರುವ ಮೊದಲೇ ಈ ರೀತಿಯಾದಂಥ ಒಂದು ಘಟನೆ ಆಗಿದೆ, ಇದರಿಂದ ನಮ್ಮನ್ನು ಕಾಪಾಡಬೇಕು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಹಾಯ ನಮಗೆ ಬೇಕು ಅಂತ ಹಲವು ಪ್ರಭಾವಿಗಳ ಬಳಿ, ಅದು ಸರ್ಕಾರ ಆಗಿರ್ಬೋದು, ವಿಪಕ್ಷ ಆಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಈ ಕ್ಷೇತ್ರಗಳಲ್ಲಿ ಹಲವು ಪ್ರಭಾವಿಗಳ ಬಳಿ ದರ್ಶನ್ ಮತ್ತು ತಂಡ ಸಂಪರ್ಕಿಸಿರುವ ಸಾಧ್ಯತೆ ಇದೆಯಾ ಅಥವಾ ಇತ್ತ ಅನ್ನುವಂಥದ್ದು ಈಗ ಪ್ರಮುಖವಾದ ಪ್ರಶ್ನೆಯಾಗಿದೆ. ಹಾಗಾಗಿ ಈ ರೀತಿ ಕರೆ ಮಾಡಿದ್ರು ಅನ್ನೋದಾದರೆ ಅವರನ್ನ ಕೂಡ ದರ್ಶನ್ ಯಾರನ್ನ ಸಂಪರ್ಕ ಮಾಡಿದರು, ಯಾವ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದರು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರಾಜಕೀಯ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿದರು, ಅದು DCM DK ಶಿವಕುಮಾರ ಅಥವಾ ಸಿದ್ದರಾಮಯ್ಯನವರ ಅಥವಾ ವಿರೋಧ ಪಕ್ಷದಲ್ಲಿರ್ತಕ್ಕಂಥ BJP ಸ್ನೇಹಿತರ, ಯಾರ ಜೊತೆಗೆ ದರ್ಶನ್ ತಮ್ಮನ್ನು ಬಚಾವ್ ಮಾಡೋದಕ್ಕೆ ಬಯಸಿ ಕಾಲ್ ಮಾಡಿದ್ರು ಅನ್ನುವಂತಹ ವಿಚಾರ ಏನು ಚರ್ಚೆ ಆಗೋದಾದರೆ ಅದರ ಬಗ್ಗೆಯೂ ಕೂಡ ನಾವು ಇಲ್ಲಿ ತನಿಖೆಯನ್ನು ಮಾಡಬೇಕಾಗತ್ತೆ, ವಿಚಾರಣೆಯನ್ನು ಮಾಡಬೇಕಾಗತ್ತೆ, ಆ ಬಗ್ಗೆ ಅವಕಾಶವನ್ನು ಕೂಡ ಕೋರ್ಟ್ ಕೊಡಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆಯನ್ನು ಎತ್ತಿದ್ರು ಅನ್ನೋದನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ನೋಡುವಾಗ ಗಮನಿಸಬೇಕಾಗತ್ತೆ.
ಹಾಗಾಗಿ ಈ ಕೇಸ್ನಲ್ಲಿ ಅಸಲಿಗೆ ರಾಜಕೀಯ ಹಸ್ತಕ್ಷೇಪ ಇಲ್ಲ ಅನ್ನುವುದನ್ನು ಎಷ್ಟರ ಮಟ್ಟಿಗೆ ಒಪ್ಪಬಹುದು ಅನ್ನುವುದು ಈಗ ಮುಖ್ಯ ಆಗುತ್ತೆ ಅನ್ನೋದು ಈ ಕೇಸ್ನ ಹತ್ತಿರದಿಂದ ಬಲ್ಲಂಥವರ ಚರ್ಚೆ ಅಥವಾ ಮಾತುಕತೆಯಾಗಿ ಈಗ ಸಾಗ್ತಾ ಇದೆ. ಇನ್ನು ಈ ರೀತಿಯಾಗಿ ಪ್ರಕರಣ ಸಾಗುವುದರ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ರಾಜಕೀಯ ಪ್ರಭಾವಿಗಳ ಒತ್ತಡ ಏನಾದರೂ ಕಂಡು ಬಂತು. ಅಲ್ಲದೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಯಾರೊಬ್ಬರು ಸದಸ್ಯರು ನಟ ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡದಂತೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದರು. ಆದರೂ ಕೂಡ ತೆರೆಮರೆಯಲ್ಲಿ ರಾಜಕೀಯ ಹಸ್ತಕ್ಷೇಪ, ಪ್ರಭಾವಿಗಳ ಹಸ್ತಕ್ಷೇಪ ಈ ಕೇಸ್ನಲ್ಲಿ ಆಗಿರುವಂತಹ ಸಾಧ್ಯತೆ ಇದೆಯೇ ಅನ್ನುವಂಥದ್ದು ಇನ್ನೂ ಕೂಡ ಜೀವಂತಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಈಗ ಏನೇ ಪ್ರಭಾವವನ್ನು ಬೀರಿದರೂ ಕೂಡ ಪೊಲೀಸರು ಸೊಪ್ಪು ಹಾಕಿರಲಿಲ್ಲ ದರ್ಶನ್ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಆದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಆರಾಮಾಗಿ ಕೂತು ಕೈಲಿ ಟೀ ಸಿಗರೇಟು ಹಿಡಿದು ಏನು ಅವು ಟೀ ಕುಡಿತಕ್ಕಂಥದ್ದು ಅಥವಾ ಸಿಗರೇಟ್ ಹಿಡಿದಿರ್ತಕ್ಕಂಥ ಫೋಟೋಗಳು ವಾಟ್ಸಾಪ್ ವಿಡಿಯೋ ಕಾಲ್ಗಳ ಮೂಲಕ ವಿಡಿಯೋ ಹೊರಬಂದ ಬಳಿಕ ಸರ್ಕಾರ ಮುಜುಗರವನ್ನು ಎದುರಿಸಿದೆ ಅಥವಾ ಜೈಲಿನ ಅಧಿಕಾರಿಗಳು ಮುಜುಗರವನ್ನು ಎದುರಿಸಿದೆ. ಗೃಹ ಇಲಾಖೆ ಮುಜುಗರವನ್ನು ಕಾರಾಗೃಹ ಇಲಾಖೆ ಮುಜುಗರವನ್ನು ಎದುರಿಸಿದೆ. ವಿಪಕ್ಷಗಳು ಹಾಗೂ ಸಾರ್ವಜನಿಕ ವಲಯದಲ್ಲಿ ರಾಜ್ಯ ಗೃಹ ಇಲಾಖೆ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಸಹ ಆಗದಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ ದರ್ಶನ್ ವಿಚಾರದಲ್ಲಿ. ಹಾಗಾದರೆ ಇಷ್ಟೆಲ್ಲವೂ ರಿಸ್ಕನ್ನು ತೆಗೆದುಕೊಂಡು ದರ್ಶನ್ ಅವರನ್ನ ಬಚಾವ್ ಮಾಡೋದಕ್ಕೆ ಈ ವಿಡಿಯೋ ಫೋಟೋ ಕೂಡ ಒಂದು ತಂತ್ರವೇ? ಅವರಿಗೆ ಸುರಕ್ಷಿತ ತಾಣವನ್ನು ಒದಗಿಸುವುದಕ್ಕೆ ಇದು ಕೂಡ ಒಂದು ಪ್ರೀ ಪ್ಲ್ಯಾನ್ಡ್ ತಂತ್ರಗಾರಿಕೆಯ ಅನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ. ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ. ಇದರ ಬೆನ್ನಲ್ಲೇ ದರ್ಶನ್ ಹಿಂದಿರುವ ಕೆಲ ರಾಜಕೀಯ ಶಕ್ತಿಗಳಿಗೆ ಮತ್ತೆ ಉತ್ಸಾಹ ಬಂದಂತಾಗಿದೆ. ಜೈಲಿನ ರಾಜಾತಿಥ್ಯ ಆರೋಪದ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಇದಕ್ಕೆ ಬಳ್ಳಾರಿ ಉಸ್ತುವಾರಿಯಾಗಿರುವ ಪ್ರಭಾವಿ ನಾಯಕನಿಗೂ ಕೂಡ ಸಂಬಂಧ ಇದೆ. ಈ ಜೈಲಿನಲ್ಲಿ ಎಲ್ಲ ಸುಲಲಿತ, ಇಲ್ಲಿ ಸಹ ರಾಜಾತಿಥ್ಯ ನೀಡಬಹುದು. ಹಾಗಾಗಿ ಇಲ್ಲಿ ದರ್ಶನ್ ಗೌರಿಗೋಸ್ಕರ ವಿಶೇಷವಾದ ವೇದಿಕೆ ಸಿದ್ಧ ಆಗ್ತಾ ಇದೆ. ಹೀಗಾಗಿ ದರ್ಶನ್ ಯಾವ ಜೈಲಿನಲ್ಲಿದ್ದರೂ ಆರಾಮಾಗಿ ಇರ್ತಾರೆ, ಕಾರಣ ಅವರ ಹಿಂದಿರುವ ರಾಜಕೀಯ ಶಕ್ತಿಗಳು ಅಂತ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಿದೆ. ಸೊ ಈ ರೀತಿ ಇದ್ಯಾವುದು ಕೂಡ ನಾವು ನೇರವಾಗಿ ಪ್ರೆಡಿಕ್ಟ್ ಮಾಡ್ತಕ್ಕಂಥದ್ದಲ್ಲ, ಸಾರ್ವಜನಿಕವಾಗಿ ಈ ಎಲ್ಲ ವಿಚಾರಗಳು ಈಗ ಚರ್ಚೆ ಆಗ್ತಾ ಇದೆ. ಹಾಗಾಗಿ ದರ್ಶನ್ ಅವರಿಗೆ ಮತ್ತಷ್ಟು ದಿನ ವಿಳಂಬ ಆಗಬಹುದು ಜಾಮೀನು ಸಿಗ್ತಕ್ಕಂಥ ವಿಚಾರ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕಿಂತ ಬೆಟರ್ ಬಳ್ಳಾರಿ ಅಂತ ಅನಿಸ್ಬೋದು. ಬಳ್ಳಾರಿಯಲ್ಲಿ ಅವರಿಗೆ ಆಪ್ತರಿದ್ದಾರೆ, ಅವರು ರಾಜಾತಿಥ್ಯವನ್ನು ಕೊಡಬಹುದು ಬಳ್ಳಾರಿ ಜೈಲಿನಲ್ಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುಗೋಸ್ಕರ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯಾದಂಥ ಒಂದು ಘಟನೆಯ ಸೃಷ್ಟಿಯಾಯಿತಾ ಒಟ್ಟಾರೆ ಅನ್ನುವಂಥದ್ದು ಈಗ ಚರ್ಚೆ ಆಗುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ದರ್ಶನ್ ಬೆಂಬಲಿಸಿದವರೇ ಇದೀಗ ಬಳ್ಳಾರಿ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅಲ್ಲದೆ ಬಳ್ಳಾರಿ ಜೈಲಿನಲ್ಲಿ ಎಲ್ಲವೂ ಕೂಡ ಸಿಗ್ತಾ ಇದೆ. ಅಲ್ಲಿಂದ ಹೊರಬಂದಿರುವ ಮಾಜಿ ಕೈದಿಗಳು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಏನೇನು ಆಗ್ತಾ ಇದೆ, ಬಳ್ಳಾರಿ ಜೈಲಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಇದೀಗ ಫೇಸ್ ವ್ಯಾಲ್ಯೂ, ಅಪಾರ ಅಭಿಮಾನಿ ಬಳಗ ಹಾಗೂ ಅನೇಕ ಪ್ರಭಾವಿಗಳ ಬೆಂಬಲ ಇರತಕ್ಕಂಥ ವ್ಯಕ್ತಿ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಸಾಮಾನ್ಯ ಖೈದಿಯಂತೆ ಇರ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅಲ್ಲಿ ಅವರಿಗೆ ವಿಶೇಷವಾದ ಸೌಲಭ್ಯವನ್ನು ನೀಡದೆ ನೋಡಿಕೊಳ್ತಕ್ಕಂಥದ್ದು ಅನುಮಾನ, ಸಂಶಯ. ಅವ್ರನ್ನ ಸಾಮಾನ್ಯ ಖೈದಿಯಂತೆ ನೋಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಕೂಡ ಒಂದು ಹೊಸ ಡ್ರಾಮಾ ಆಗುತ್ತೆ. ಅಲ್ಲಿಯೂ ಕೂಡ ದರ್ಶನ್ ಸಾಮಾನ್ಯ ಖೈದಿಯಂತೆ ಇರೋದು ಸಾಧ್ಯ ಇಲ್ಲ ಅನ್ನುವಂತಹ ವಿಶ್ಲೇಷಣೆಗಳು ಈಗ ಕೇಳಿಬರ್ತಾ ಇದೆ. ಹಾಗಾಗಿ ದರ್ಶನ್ ಪ್ರಕರಣದಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲ ಅಥವಾ ರಾಜಕೀಯ ಪ್ರಭಾವ ಇಲ್ಲ ಅಂತಕ್ಕಂಥದ್ದನ್ನು ಸಾರಾಸಗಟಾಗಿ ತಳ್ಳಿ ಹಾಕುವುದು ಕಷ್ಟಕರ ಎಂಬುದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಒಟ್ಟಾರೆ ವಿಚಾರ ಆಗಿದೆ. ಓಕೆ ಗೆಳೆಯರೇ, ಈ ರೀತಿಯ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಗಳಿಗಾಗಿ ಮತ್ತೆ ನೋಡ್ತಾ ಇರಿ ಅನನ್ಯ ಟಿವಿ ಕನ್ನಡ. ನಮಸ್ಕಾರ.